ಲೋಕಾಪುರದಿಂದ ಧಾರವಾಡವರೆಗೂ ರೈಲ್ವೆ ಮಾರ್ಗದ ಕುರಿತು ಸರ್ವೆ ನಡೆಸಲು ಒತ್ತಾಯ. ಬಾಗಲಕೋಟ್ ಕುಡ್ಚಿ ರೈಲು ಮಾರ್ಗ ಪೂರ್ತಿಗೊಳಿಸಲು ಮತ್ತು ಲೋಕಾಪುರ ನಿಲ್ದಾಣದವರೆಗೂ ರೈಲು ಸಂಚಾರ ಪ್ರಾರಂಭಿಸಬೇಕು ಹಾಗೂ ಲೋಕಾಪುರದಿಂದ ಧಾರವಾಡವರೆಗೂ ರೈಲು ಮಾರ್ಗದ ಕುರಿತು ಸರ್ವೆ ನಡೆಸಲು ಒತ್ತಾಯಿಸಿ ಬಾಗಲಕೋಟದಲ್ಲಿ ರೈಲು ರೋಕೋ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರೈಲ್ವೆ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದ ಕುತ್ಬುದ್ದೀನ್ ಖಾಜಿ ಅವರು ಮಾತನಾಡಿ, ಕಳೆದ 30 ವರ್ಷಗಳಿಂದ ಹೋರಾಟ ಮಾಡಿ ಕುಡ್ಚಿ ಬಾಗಲಕೋಟ್ ರೈಲ್ವೆ ಮಾರ್ಗ ಮಂಜೂರು ಮಾಡಿಸಲಾಗಿದೆ. ಲೋಕಾಪುರದವರೆಗೂ ಮಾರ್ಗ ನಿರ್ಮಾಣ ಕಾರ್ಯ ಮುಗಿದು ಮುಂದೆ ಕುಡ್ಚಿವರೆಗೂ ರೈಲು ಮಾರ್ಗ ನಿರ್ಮಾಣ ಮಾಡಲು ಕೇಂದ್ರ ಸರ್ಕಾರ ಕೂಡಲೇ ಅನುದಾನ ಬಿಡುಗಡೆ ಮಾಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕೆಂದರೆ ಲೋಕಾಪುರದಿಂದ ಧಾರವಾಡದವರೆಗೂ ರೈಲ್ವೆ ಮಾರ್ಗ ನಿರ್ಮಾಣಕ್ಕೆ ಮುಂದಾಗಬೇಕು. ಇಲ್ಲಿ ಐತಿಹಾಸಿಕ ಧಾರ್ಮಿಕ ಸ್ಥಳಗಳು ಇವೆ. ಒಂದು ವರ್ಷದಲ್ಲಿ ಸುಮಾರು 1 ಕೋಟಿ ಜನ ಯಲ್ಲಮ್ಮನ ಜಾತ್ರೆಗೆ ಬರ್ತಾರೆ. ಅದೇ ರೀತಿ ಶಿರಸಂಗಿ ಕಾಳಮ್ಮ ದೇವಿ ಜಾತ್ರೆಗೆ ಬರುವ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿದೆ. 2016-17ರಲ್ಲಿ ಈ ಮಾರ್ಗದ ಸರ್ವೆ ಆಗಿದೆ. ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ರೈಲ್ವೆ ಬೋರ್ಡ್ಗೆ ಸರಿಯಾದ ಮಾಹಿತಿ ಹೋಗಿಲ್ಲ. ಕೂಡಲೇ ಲೋಕಾಪುರದಿಂದ ಧಾರವಾಡವರೆಗಿನ ರೈಲು ಮಾರ್ಗದ ಸರ್ವೆ ಆಗಬೇಕು, ಇಲ್ಲವಾದಲ್ಲಿ ನಮ್ಮ ಹೋರಾಟ ತೀವ್ರಗೊಳಿಸುತ್ತೇವೆ ಎಂದು ರೈಲ್ವೆ ಇಲಾಖೆಯ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ರೈಲ್ವೆ ನಿಲ್ದಾಣದ ಎದುರು ಪ್ರತಿಭಟನೆ ಹೋರಾಟದ ಸ್ಥಳಕ್ಕೆ ಬಂದ ರೈಲ್ವೆ ಅಧಿಕಾರಿಯಾದ ರಾಜ್ಕುಮಾರ್ ಅವರಿಗೆ ಲೋಕಾಪುರದಿಂದ ಧಾರವಾಡದವರೆಗೂ ರೈಲು ಮಾರ್ಗದ ಕುರಿತು ರೈತ ಹೋರಾಟ ಸಮಿತಿ ಸದಸ್ಯ ಎಂಕೆ ಯಾದವಾಡ್ ಮನವಿ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಎಆರ್ ಪಠಾಣ್, ಚಂದ್ರು ಮಾಳದಕರ್, ಅಫ್ತಾಬ್ ಸರ್ಮುಲ್ಲಾ ಹೋರಾಟದಲ್ಲಿ ಭಾಗವಹಿಸಿದ್ರು. ಕರ್ನಾಟಕಕ್ಕೆ ಬಸವ ಎಕ್ಸ್ಪ್ರೆಸ್ ಲೋಕಾಪುರಕ್ಕೆ ಬಿಡಲೇಬೇಕು. ಬಸವ ಎಕ್ಸ್ಪ್ರೆಸ್ ಲೋಕಾಪುರಕ್ಕೆ ಬಿಡಲೇಬೇಕು. ಲೋಕಾಪುರಕ್ಕೆ ಪ್ಯಾಸೆಂಜರ್ ರೈಲು ಪ್ರಾರಂಭ ಮಾಡಲೇಬೇಕು. ಲೋಕಾಪುರಕ್ಕೆ ಪ್ಯಾಸೆಂಜರ್ ರೈಲು ಪ್ರಾರಂಭ ಮಾಡಲೇಬೇಕು. ಬಾಗಲಕೋಟೆ ನಗರಕ್ಕೆ ತಿರುಪತಿ ರೈಲು ಬಿಡಲೇಬೇಕು. ಬಾಗಲಕೋಟೆ ನಗರ ಬಿಜಾಪುರ ಗುಂಡ್ಕಲ್ ರೈಲು ಪ್ರಾರಂಭ ಆಗಲೇಬೇಕು. ಬಿಜಾಪುರ ಗುಂಡ್ಕಲ್ ಪ್ಯಾಸೆಂಜರ್ ರೈಲು ಪ್ರಾರಂಭ ಆಗಲೇಬೇಕು. ತಿರುಪತಿ ರೈಲು ಪ್ರಾರಂಭ ಆಗಲೇಬೇಕು. ಬೆಂಗಳೂರು ಬಾಂಬೆ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬಾಗಲಕೋಟೆ ಮಾರ್ಗವಾಗಿ ಓಡಿಸಲೇಬೇಕು. ಬೆಂಗಳೂರು ಬಾಂಬೆ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬಾಗಲಕೋಟೆ ಮಾರ್ಗವಾಗಿ ಓಡಿಸಲೇಬೇಕು. ಪ್ರವೃತ್ತಿ ಇವತ್ತು ಮಾಡಿದ್ವಿ. ಅದರಂತೆ ಲೋಕಾಪುರದಿಂದ ರಾಮದುರ್ಗ್, ಸೌದತ್ತಿ ಯಲ್ಲಮ್ಮ, ಧಾರವಾಡ ಇದು ಬಹಳ ಮುಖ್ಯವಾದಂಥದ್ದು. ಉತ್ತರ ಕರ್ನಾಟಕದ ಜೀವನಾಡಿ, ಉತ್ತರ ಕರ್ನಾಟಕದ ಸುವರ್ಣ ಯುಗ ಪ್ರಾರಂಭ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಆ ಒಂದು ಹೊಸ ರೈಲು ಮಾರ್ಗ 19ರಾಗ ಅನುಷ್ಠಾನಗೊಳಿಸಬೇಕಂತೇಳಿ ರೈಲ್ವೆ ಇಲಾಖೆ ಹುಬ್ಬಳ್ಳಿಯಿಂದ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಿದೆ. ಆದರೆ ರಿಜೆಕ್ಟ್ ಆಗೈತಿ. ರಿಜೆಕ್ಟ್ ಯಾಕೆ ಮಾಡ್ಯಾರ ಅನ್ನೋದು ಕನ್ಫ್ಯೂಸ್ ಆಗೈತಿ. ರಿಜೆಕ್ಟ್ ಯಾಕೆ ಮಾಡ್ಯಾರ ಅಂದ್ರೆ 3 ಸರ್ವೆ ಬರ್ತಾವೆ. ಒಂದು ಕಮರ್ಷಿಯಲ್, ಒಂದು ಇಂಜಿನಿಯರಿಂಗ್, ಒಂದು ಟ್ರಾಫಿಕ್. ಈ 3 ಸರ್ವೆದೊಳಗೆ ಆ ಲೈನ್ ಫಿಟ್ ಐತೆ ಅಂತೇಳಿ ಮಾನ್ಯ ಜಗದೀಶ್ ಶೆಟ್ಟರ್ ಅವರು, ಮಾನ್ಯ ಪ್ರಹ್ಲಾದ್ ಜೋಶಿ ಅವರು, ಮಾನ್ಯ ಎಲ್ಲ ಭಾಗದ ಸಂಸದರು, ಜನರಲ್ ಮ್ಯಾನೇಜರ್ ಅವ್ರಿಗೆ ನಾವು ಮನವರಿಕೆ ಮಾಡಿದ್ರು ಎಲ್ಲ ಸಮಿತಿಯವರು. ಅದರಂತೆ ಈ ಬಜೆಟ್ನೊಳಗೆ ಅದನ್ನು ಅನುಷ್ಠಾನಗೊಳಿಸಬೇಕಂತೇಳಿ ಒತ್ತಾಯ ಮಾಡೋಕ್ಕೆ ಇವತ್ತು ಹೋರಾಟ ಮಾಡಕತ್ತೀವಿ. ಅದರಂತೆ ಬಾಗಲಕೋಟೆ ಬಿಜಾಪುರ ಜಿಲ್ಲೆ ಜನರಿಗೆ ಮೀಟರ್ ಗೇಜ್ ಇದ್ದಾಗ ನಮಗೆ ತಿರುಪತಿಗೆ ರೈಲು ಸಿಗ್ತಿತ್ತು, ಗುಂಡ್ಕಲ್ಗೆ ರೈಲು ಸಿಗ್ತಿತ್ತು, ಬೆಂಗಳೂರಿಗೆ ಬಾಂಬೆಗೆ ನೇರವಾಗಿ ರೈಲು ಸಿಗ್ತಿತ್ತು. ಇದು ಬ್ರಾಡ್ಗೇಜ್ ಆಗಿ ಅಂದರೆ ಮೀಟರ್ ಗೇಜ್ ಇದ್ದದನ್ನು ಬ್ರಾಡ್ಗೇಜ್ ಆಗಿ ಪರಿವರ್ತನೆ ಆದ ನಂತರ ಒಂದು ಸಮರ್ಪಕವಾಗಿ ರೈಲ್ವೆ ಸೌಲಭ್ಯ ಸಿಗ್ತಾ ಇಲ್ಲ. ಅದಕ್ಕೆ ಆ ನಿಟ್ಟಿನೊಳಗೆ ಕೇಂದ್ರ ಸರ್ಕಾರಕ್ಕೆ, ರೈಲ್ವೆ ಇಲಾಖೆಗೆ ನಮಗೆ ತಿರುಪತಿ ರೈಲು ಕೊಡ್ರಿ, ನಮಗೆ ಗುಂಡ್ಕಲ್ ಟ್ರೈನ್ ಕೊಡ್ರಿ, ನಮಗೆ ಬಾಂಬೆ ಮತ್ತು ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಈಗ ಅನೌನ್ಸ್ ಮಾಡಿರಿ, ಅದು ಬಾಗಲಕೋಟೆ ಮತ್ತು ಬಿಜಾಪುರ ಮಾರ್ಗದಲ್ಲಿ ಓಡಿಸಲಾಡ್ತೀರಿ ಅಂತೇಳಿ ನಾವು ಒತ್ತಾಯ ಮಾಡಿದ್ದೀವಿ.
ಇಲಾಖೆಯ ದಿಟ್ಟತನ, ಅವರು ಮಾಡಿದಂಥ ಜನದ್ರೋಹಿ ಕೆಲಸ, ಜನರ ಒಂದು ನ್ಯಾಯ ಸಮಿತಿ ಬೇಡಿಕೆಗೆ ತಡೆ ಒಡ್ತಾರಂದರೆ ಅವ್ರಿಗಿಂತ ಭ್ರಷ್ಟಾಚಾರಿಗಳು, ಅವರಂಥ ದುಶ್ಯಾಸನಗಳು ನಾವು ಎಲ್ಲೂ ನೋಡಿಲ್ಲ. ಯಾಕಂದರೆ ಕಳೆದ 30 ವರ್ಷದಿಂದ ನಾನು ನಿರಂತರ ರೈಲ್ವೆ ಅಭಿವೃದ್ಧಿಗಾಗಿ ಹೋರಾಟ ಮಾಡ್ತಾ ಬಂದೀನಿ. ನನಗೆ ಈ ರೀತಿ ಯಾರೂ ಮಾಡಿದ್ದಿಲ್ಲ. ಇವತ್ತು ಮಾಡ್ಯಾರಂದ್ರೆ ರೈಲ್ವೆ ಅಧಿಕಾರಿಗಳು ಎಷ್ಟು ಜನವಿರೋಧಿ ಅದಾರ ಅನ್ನುವಂಥದ್ದು ನೀವೇ ವಿಚಾರ ಮಾಡಿ. ನಿರಂತರ ನಾನು ಜೀವ ಇರೋ ಮಟ್ಟ ರೈಲ್ವೆ ಸೌಲಭ್ಯದ ಬಗ್ಗೆ, ಹೊಸ ರೈಲ್ವೆ ಮಾರ್ಗಗಳ ಬಗ್ಗೆ, ಜನರಿಗೆ ಅನುಕೂಲಕ್ಕೆ ತಕ್ಕಂತೆ ನಿರಂತರ ನಾವು ಹೋರಾಟ ಮಾಡ್ತೀವಿ. ಇಡೀ ಜಿಲ್ಲೆಯ ಜನ, ಇಡೀ ರಾಜ್ಯದ ಜನ ನನ್ನ ಜೊತೆ ಅದಾರೆ, ನನ್ನ ಕರೆಗೆ ಬರ್ತಾರ, ನನಗೆ ಗೌರವ. ಬ್ಯೂರೋ ರಿಪೋರ್ಟ್ ಮಂಜುನಾಥ್ ಕಲಾತ್ಕಿ, ಭಾರತ ವೈಭವ ನ್ಯೂಸ್, ಬಾಗಲಕೋಟ್. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.